ಸೊ ಈಗ ಕರಿಬೇವು, ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ, ಈರುಳ್ಳಿ, ಸಾಸಿವೆ ಇದನ್ನೆಲ್ಲ ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬಂದಮೇಲೆ ಸೊ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಆಮೇಲೆ ಬೇಕಾಗಿರೋಷ್ಟು ಗರಂ ಮಸಾಲ, ಸ್ವಲ್ಪ ಸಾಲ್ಟ್ ಬೇಕಾದರೆ ಹಾಕ್ಕೋಬೋದು. ಆ ಥರ ಅನ್ನಕ್ಕೆ ಆಲ್ರೆಡಿ ಹಾಕಿರ್ತೀವಿ. ಸೊ ಬಟ್ ಅದು ಬರಬೇಕಂದಾಗ ಮಾಡಲೇಬೇಕಾಗುತ್ತೆ, ಯಾಕಂದರೆ ನಮ್ಗೆ ಟೇಸ್ಟ್ ಬೇಕಲ್ಲ. ಸೊ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಒಂದು ಯಾವುದೇ ಒಂದು ಆಗಿರಲಿ, ಏನೇ ಟ್ರೈ ಮಾಡಿದ್ರು ಒಂದು ಪ್ರಾಪರಾಗಿ ಟ್ರೈ ಮಾಡಿದ್ರೆ ಯಾವುದೇ ಒಂದು ರಿಸಲ್ಟ್ ಬರೋದು ಎಕ್ಸಾಕ್ಟ್ಲಿ ಅಲ್ವಾ. ಸೊ ನೋಡಿ ಕರಿಬೇವು ಇದೆಲ್ಲ ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ, ಇದನ್ನು ಫ್ರೈ ಮಾಡ್ತಾನೇ ಇದ್ದೀನಿ. ಸೊ ಬ್ರೌನ್ ಬರಬೇಕಿದು. ಸೊ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ಇದೆಲ್ಲ ಹಾಕ್ಬಿಟ್ಟು ಸೊ ಆಮೇಲೆ ಇದು ಬೆಳ್ಳುಳ್ಳಿ ಇದೆಲ್ಲ ಸೊ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಸೊ ಫ್ರೈ ಆದಮೇಲೆ ನೆಕ್ಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ಇದಕ್ಕೆ ನಮಗೇನೇನು ಬೇಕು ಅಡಿಷ್ನಲ್ ಇದು ಯಾವುದು ಖಾರದ ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಅದೇನೇನು ಬೇಕು ನಮ್ಮ ಗರಂ ಮಸಾಲೆ ಅದನ್ನೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಪ್ರಾಸೆಸ್ ಅದು ನನಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ.